ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಏಳನೇ ತರಗತಿಯ ತಿಳಿ ಕನ್ನಡ, ಇದು ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 1. ಇದು ಪರಿಷ್ಕೃತ ಪಠ್ಯಕ್ರಮ 2025-26ಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಇದರಲ್ಲಿ ಪಾಠ 2 ಅನ್ನದಾನ ಗದ್ಯ ಭಾಗದಲ್ಲಿ ಇದನ್ನು ಬರೆದವರು ಚಂದ್ರಶೇಖರ ಕಂಬಾರ. ಫ್ರೆಂಡ್ಸ್, ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಇದರ ಮೊದಲನೇ ಪಾಠದ ಪದ್ಯದ ಪ್ರಶ್ನೋತ್ತರಗಳು, ನಿತ್ಯೋತ್ಸವ ಪದ್ಯದ ಪ್ರಶ್ನೋತ್ತರಗಳಿದೆ. ಸೊ ಬನ್ನಿ, ಈಗ ನಾವು ಅನ್ನದಾನ ಪಾಠದ ಮೊದಲ ಭಾಗವಾದ ಕೃತಿಕಾರರ ಪರಿಚಯ. ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಇವರೇ ಚಂದ್ರಶೇಖರ್ ಕಂಬಾರ. ಇವರು 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಘೋಡಗೇರಿ ಗ್ರಾಮದಲ್ಲಿ ಜನಿಸಿದರು. ಅಂದರೆ ಇವರ ಜನನ ಇದು 1937, ಘೋಡಗೇರಿ ಗ್ರಾಮ, ಬೆಳಗಾವಿ ಜಿಲ್ಲೆ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಕವಿ, ಜನಪದ ವಿದ್ವಾಂಸ, ನಾಟಕಕಾರ, ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹೇಳತನ ಕೇಳ, ಬೆಳ್ಳಿ ಮೀನು, ತಕರಾರಿನವರು, ಚಕೋರಿ, ಋಷ್ಯಶೃಂಗ, ಕಾಡು ಕುದುರೆ, ಸಿರಿಸಂಪಿಗೆ, ಹುಲಿಯ ನೆರಳು, ಮಹಾಮಾಯಿ, ಆಲಿಬಾಬಾ ಮತ್ತು 40 ಕಳ್ಳರು, ಜೋಕುಮಾರಸ್ವಾಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇಲ್ಲಿಂದ ಇಲ್ಲಿಯವರೆಗೆ ಇವರ ಕೃತಿಗಳಲ್ಲಿ ನೀವು ಬರೀಬಹುದು. ಮತ್ತು ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವುದ್ಯಾವುದು ಅಂದರೆ, ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಕೇರಳದ ಕುಮಾರನ್ ಆಶನ್ ಪ್ರಶಸ್ತಿ ಮುಂತಾದ ಗೌರವ ಪ್ರಶಸ್ತಿಗಳು ಲಭಿಸಿವೆ. ಇದಿಷ್ಟು ಕೃತಿಕಾರರ ಪರಿಚಯದಲ್ಲಿ ನಾವು ಹೇಳಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಪದಗಳ ಅರ್ಥವನ್ನು ನೋಡಿ. ಸೊ ಇಲ್ಲಿ ನಾನು ಅದರ ಒಂದು ಇಂಗ್ಲಿಷ್ ಮೀನಿಂಗ್ ಸಹ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ. ಅಡವಿ ಅಂದರೆ ಕಾಡು, ಅರಣ್ಯ, ಫಾರೆಸ್ಟ್ ಅಂತಾರಲ್ಲ, ಸೊ ಅದು. ದಣಿವು, ಆಯಾಸ, ಟೈರ್ಡ್. ದಾನ, ಕೊಡುಗೆ, ಡೊನೇಟ್. ಬೇಡ, ಬೇಟೆಗಾರ, ಹಂಟರ್. ಮಂದಿ, ಜನ, ಪೀಪಲ್. ಸರ್ಪ, ಹಾವು, ಉರಗ, ಸ್ನೇಕ್. ಹಡೆ, ಹೆರಿಗೆಯಾಗು, ಜನ್ಮ ನೀಡು ಅಂದರೆ ಗಿವ್ ಬರ್ತ್. ಹುತ್ತ, ಹಾವಿನ ವಾಸಸ್ಥಳ ಅಥವಾ ಗೆದ್ದಲು ಕಟ್ಟಿದ ಮಣ್ಣಿನ ಗೂಡು ಅಂದರೆ ದ ಸ್ನೇಕ್ಸ್ ಡ್ವೆಲ್ಲಿಂಗ್ ಪ್ಲೇಸ್. ಓಕೆ. ಕೈಲಾಸ, ಶಿವನ ವಾಸಸ್ಥಳ, ಲಾರ್ಡ್ ಶಿವಾಸ್ ಅಬೋರ್ಡ್. ದರ್ಬಾರು, ಅಧಿಕಾರ ನಡೆಸುವಿಕೆ ಅಂದರೆ ರಾಯಲ್ ಕೋರ್ಟ್. ಧಾರೆ, ಒಂದೇ ಸಮನೆ ನೀರು ಸುರಿಸುವಿಕೆ, ಪೋರಿಂಗ್ ದ ವಾಟರ್. ಭಿಕ್ಷೆ, ಬೇಡುವುದು, ಬೆಗ್. ವರ, ಮದುವೆಯಾಗುವ ಗಂಡು, ಗ್ರೂಮ್. ಸೀದಾ, ನೇರವಾಗಿ, ಸ್ಟ್ರೇಟ್. ಹಳಹಳಿಸು ಅಂದರೆ ಉಮ್ಮಳಿಸು, ದುಃಖಿತನಾಗು ಅಂದರೆ ಟು ಬಿಕಮ್ ಸ್ಯಾಡ್. ಸೊ ಇದಾದಮೇಲೆ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಅದರ ಮುಂಚೆ ಇಲ್ಲಿ ಭಾಷಾಭ್ಯಾಸವನ್ನು ನೋಡೋಣ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸೊ ಮೊದಲನೇದಾಗಿ ಅಲ್ಲಿಗೊಬ್ಬ, ಅಲ್ಲಿಗೆ ಪ್ಲಸ್ ಒಬ್ಬ, ಅಲ್ಲಿಗೊಬ್ಬ. ಆಗಲೆಂದು, ಆಗಲು ಪ್ಲಸ್ ಎಂದು. ಸರ್ಪವಿತ್ತು, ಸರ್ಪವು ಪ್ಲಸ್ ಇತ್ತು. ಕೆರೆಯಲ್ಲಿ, ಕೆರೆ ಪ್ಲಸ್ ಅಲ್ಲಿ. ನೆಕ್ಸ್ಟ್, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಶ್ರೀಮಂತ, ಬಡವ. ಬೆಳಕು, ಕತ್ತಲು. ಕರುಣೆ, ನಿಷ್ಕರುಣೆ. ಅನ್ಯಾಯ, ನ್ಯಾಯ. ಹೊರಗೆ, ಒಳಗೆ. ಯೋಗ್ಯ, ಅಯೋಗ್ಯ. ವಿದ್ಯೆ, ಅವಿದ್ಯೆ. ಸುಖ, ದುಃಖ. ಇದಿಷ್ಟು ವಿರುದ್ಧಾರ್ಥಕ ಪದಗಳು. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಅನ್ನದಾನ, ದೇವತಾ ಕಾರ್ಯಗಳಲ್ಲಿ ಅನ್ನದಾನಕ್ಕೆ ಮಹತ್ವ ಸ್ಥಾನವಿದೆ. ಪುಣ್ಯ, ಅಥವಾ ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರ ಅನ್ನದಾನವನ್ನು ಮಾಡುತ್ತೇವೆ,
ಅಥವಾ ನಮ್ಮ ಮನೆಯಲ್ಲಿ ನನ್ನ ಹುಟ್ಟುಹಬ್ಬದ ದಿನ ಬಡವರಿಗೆ ಅನ್ನದಾನವನ್ನು ಮಾಡುತ್ತಾರೆ. ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೋದು. ಪುಣ್ಯ, ನಾವು ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಸಿಗುತ್ತದೆ, ಅಥವಾ ನಾವು ಪುಣ್ಯ ಬರುವ ಕೆಲಸಗಳನ್ನು ಮಾಡಬೇಕು. ಓಕೆ. ಪ್ರಸಾದ, ದೇವಾಲಯಗಳಲ್ಲಿ ಭಕ್ತರಿಗೆ ಪ್ರಸಾದ ಹಂಚುತ್ತಾರೆ. ಸಿಂಪಲ್ ಆಗಿರುವಂತಹ ವಾಕ್ಯಗಳನ್ನೇ ಬಳಸಿರಿ. ಅಥವಾ ನನಗೆ ದೇವಾಲಯಗಳಲ್ಲಿ ಸಿಗುವಂಥ ಪ್ರಸಾದ ತಿನ್ನಲು ಬಹಳ ಇಷ್ಟ ಅಂತ. ಕೈಲಾಸ, ಶಿವನ ಆವಾಸ ಸ್ಥಾನ ಕೈಲಾಸವಾಗಿದೆ. ದಣಿವು, ಬೇಸಿಗೆಯಲ್ಲಿ ಮರದ ನೆರಳು ದಣಿವನ್ನು ನಿವಾರಿಸುತ್ತದೆ. ಓಕೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ವಾಕ್ಯಗಳನ್ನು ಪುನಃ ರಚಿಸಿ ಬರೀಬೇಕಂತೆ. ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲ ಬರುತ್ತವೆ. ಇದನ್ನು ಭೂತಕಾಲದಲ್ಲಿ ಬರೆಯಿರಿ ಅಂತ ಇದೆ. ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಲು ಹೋದ ಕಾಲು ಬಂದವು. ನೆಕ್ಸ್ಟ್, ಹುಡುಗನನ್ನು ನೋಡಿ ಕರುಣೆ ಬಂತು. ಬಹುವಚನದಲ್ಲಿ ಬರೆಯಿರಿ. ಇಲ್ಲಿ ಹುಡುಗನನ್ನು ಏಕವಚನದಲ್ಲಿದೆ. ಹುಡುಗರನ್ನು ಇದೊಂದು ಚೇಂಜ್ ಮಾಡಿದ್ರೆ ಆಯಿತು. ಹುಡುಗರನ್ನು ನೋಡಿ ಬೇಡನಿಗೆ ಕರುಣೆ ಬಂತು. ನೆಕ್ಸ್ಟ್, ಖರ್ಚು ಮಾಡಿ ಕೋಟಿ ಒಂದು ಹಣ ಕೆರೆ ಕಟ್ಟಿಸಿದೆ. ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಜಂಬಲ್ಡ್ ಇದೆ ವರ್ಡ್ಸು, ಅದನ್ನು ಸರಿಪಡಿಸಬೇಕು. ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ. ಹುಡುಗ ಎಲ್ಲಿ ಹೊರಟಿರುವೆ, ಸೂಕ್ತ ಲೇಖನ ಚಿಹ್ನೆಯನ್ನು ಬರೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಜೋಡಿ ಉದ್ಧರಣ ಚಿಹ್ನೆ ಇದೆ, ಹುಡುಗ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಪ ವಿರಾಮ, ಎಲ್ಲಿ ಹೊರಟಿರುವೆ ಪ್ರಶ್ನಾರ್ಥಕ ಚಿಹ್ನೆ. ಅದಾದ್ಮೇಲೆ ನೆಕ್ಸ್ಟ್ ಜೋಡಿ ಉದ್ಧರಣ ಚಿಹ್ನೆಯನ್ನು ಕ್ಲೋಸ್ ಮಾಡಬೇಕು. ಓಕೆ. ಇದಿಷ್ಟು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಒಂದು ವಿಡಿಯೋ ಆಗಿದೆ. ಓಕೆ. ಹಾಗಾದರೆ ಈಗ ನೆಕ್ಸ್ಟ್ ಭಾಗದಲ್ಲಿ ನಾವು ಇದೇ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಭಾಗದಲ್ಲಿ ನಾನು ಇಲ್ಲಿ ಪ್ರಶ್ನೋತ್ತರಗಳನ್ನು ಬರೆದಿದ್ದೇನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿಬಿಟ್ಟು. ಓಕೆ. ಮೊದಲನೇ ಪ್ರಶ್ನೆ, ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? ಉತ್ತರ, ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟಿದರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂತು. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ಎರಡನೇ ಪ್ರಶ್ನೆ, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ಉತ್ತರ, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಈ ರೀತಿ ಹೇಳಿದಳು. ಮಗು, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ, ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುತ್ತದೆ. ಮೂರನೇ ಪ್ರಶ್ನೆ, ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು? ಉತ್ತರ, ಅನ್ನದಾನ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ತಾಯಿ ಮಗನನ್ನು ಕಳುಹಿಸಿದಳು. ಇದು ಮೂರನೇ ಪ್ರಶ್ನೆಗೆ ಉತ್ತರವಾಗಿದೆ. ನಾಲ್ಕನೇ ಪ್ರಶ್ನೆ, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ಉತ್ತರ, ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು. ನೆಕ್ಸ್ಟ್ ಪ್ರಶ್ನೆ, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಉತ್ತರ, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಲು ಕಾರಣ ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಕುಡಿಯಲು ಹಣ್ಣು ಹಂಪಲು ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ ಅವಳು ಹಂದಿಯಾಗಿ ಹುಟ್ಟಿದಳು. ಇದು ಈ ಪ್ರಶ್ನೆಗೆ ಉತ್ತರ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು? ಉತ್ತರ, ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರೂ ತಿನ್ನುತ್ತಿದ್ದರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಾ ಜೀವಿಸುತ್ತಿದ್ದಳು. ಈ ಇಡೀ ಪ್ರಶ್ನೆಯಲ್ಲಿ ಎಲ್ಲ ಒಂದು ಪಾಯಿಂಟ್ಸ್ಗಳು ಬಂದಿದೆ ನೋಡಿ. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ಎರಡನೇ ಪ್ರಶ್ನೆ, ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು?
ಉತ್ತರ: ಮಗನು ತಾಯಿಯ ಅನ್ನದಾನವನ್ನು ಕಂಡು, ತಾಯಿ, ಇದೇಕೆ ಹೀಗೆ ಅನ್ನದಾನ ಮಾಡುತ್ತೀ? ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತೀ. ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು. ಅದೇನು ಅನ್ನದಾನದ ಮಹತ್ವ ಹೇಳು ಎಂದು ಕೇಳಿದನು. ಇದು 2ನೇ ಪ್ರಶ್ನೆಗೆ ಉತ್ತರವಾಗಿದೆ. ಮೂರನೇ ಪ್ರಶ್ನೆ: ಬೇಡನು ಹುಡುಗನಿಗೆ ಏನೆಂದು ಹೇಳಿ ಗುಡಿಸಲಿಗೆ ಕರೆದುಕೊಂಡು ಹೋದನು. ಉತ್ತರ: ಬೇಡನು ಹುಡುಗನಿಗೆ ಈ ರೀತಿ ಹೇಳಿ ಕರೆದುಕೊಂಡು ಹೋದನು. ಏ ಹುಡುಗ, ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಇದು ಹುಲಿ ಸಿಂಹಗಳಿರುವ ಸ್ಥಳ. ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದಿಯಂತೆ ಬಾ ಎಂದು ಹೇಳಿ ಕರೆದುಕೊಂಡು ಹೋದನು. 4ನೇ ಪ್ರಶ್ನೆ: ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು? ಉತ್ತರ: ಬೇಡನು ಹುಡುಗನಿಗೆ ತಿನ್ನಲು ಹಣ್ಣು ನೀಡಿ, ಹುಡುಗ, ದಣಿದಿದ್ದೀಯಪ್ಪ, ಮಲಗು ಎಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ. ಹಾಸಿಗೆ ಹಾಸಿ ಮಲಗಿಸಿದ್ದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಅವನು ಹೊರಗೆ ಕಾಲು ಚಾಚಿ ಒಳಗೆ ತಲೆ ಇಟ್ಟು ಬಾಗಿಲಲ್ಲಿ ಮಲಗಿದ್ದ. ಈ ರೀತಿ ಉಪಚರಿಸಿದನು. 5ನೇ ಪ್ರಶ್ನೆ: ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು? ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು? ಉತ್ತರ: ಸರ್ಪವು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಲುಕಿತ್ತು. ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ: ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು? ಉತ್ತರ: ಶಿವನು ಹುಡುಗನಿಗೆ ಈ ರೀತಿ ಹೇಳಿದನು. ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು. ಹಡೆಯುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕಳುಹಿಸಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ 6, 7 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇದರ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರು? ಉತ್ತರ: ಹುಡುಗನನ್ನು ಮಲಗಿಸಿ ಬೇಡನು ತಾನು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ್ದ ಕಾರಣದಿಂದಾಗಿ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ತುತ್ತಾದರು. ಇದಕ್ಕೆ ನೀವು ಇನ್ನೂ ಹೆಚ್ಚಿನದಾಗಿ ಆನ್ಸರ್ಗಳನ್ನು ಪಾಯಿಂಟ್ಸ್ಗಳನ್ನು ಸೇರಿಸಬಹುದು. ನಾನು ಇಷ್ಟೇ ಬರೆದಿದ್ದೀನಿ. ಇದು 5, 6, 7 ವಾಕ್ಯಗಳಲ್ಲಿ ಉತ್ತರಿಸಿ ಆಗಿರೋದ್ರಿಂದ ನೀವು ಸೇರಿಸಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳು ಯಾವುವು? ಅದಕ್ಕೆ ಶಿವನು ನೀಡಿದ ಉತ್ತರಗಳೇನು? ಹುಡುಗನು ಶಿವನ ಬಳಿ ಈ ರೀತಿ ಕೇಳಿದ: ಶಂಭೋ, ಅನ್ನದಾನ ಪುಣ್ಯ ಏನು ಹೇಳಬೇಕು. ಅದಕ್ಕೆ ಶಿವನು: ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು. ಹಡೆಯುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದನು. ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರುವ ಕಾರಣ ಕೇಳಿದ. ಅದಕ್ಕೆ ಶಿವನು: ರಾಜನಿಗೆ ಬೆಳೆದ ಮಗಳಿದ್ದಾಳೆ. ಅವಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ. ಹಾಗೆ ಕುಂಟನ ಕಾಲು ಏಕೆ ಹೋಗಿವೆ?
ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ ಎಂದು ತಿಳಿಸಿದನು. ನಂತರ ಸರ್ಪವೊಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ, ಏನು ಕಾರಣ ಎಂದು ಕೇಳಿದಾಗ ಶಿವ ಹುಡುಗನಿಗೆ ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದ್ದಲ್ಲಿ ಅದು ಸರಿದಾಡಬಹುದು ಎಂದು ತಿಳಿಸಿದನು. ಈ ರೀತಿ ಹುಡುಗನ ಪ್ರಶ್ನೆಗೆ ಶಿವನು ನೀಡಿದ ಉತ್ತರಗಳಾಗಿವೆ. ಈ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಬರೀಬೇಕಾಗತ್ತೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಕಥೆಯ ರೂಪದಲ್ಲಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಸ್ವಂತ ವಾಕ್ಯದಲ್ಲಿ ಆದಷ್ಟು ಪ್ರಯತ್ನ ಪಡಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ ಬರವಣಿಗೆಯಲ್ಲಿ ತರೋದಕ್ಕೋಸ್ಕರ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಬಹಳ ಈಸಿಯಾಗಿ ನೀವು ಬರೀಬಹುದು. ಈ ಒಂದು ಆನ್ಸರ್ನ ಫಾಂಟ್ಸ್ಗಳು ಬಹಳ ಚಿಕ್ಕದಿದೆ. ನೆಕ್ಸ್ಟ್ ಪ್ರಶ್ನೆ, ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತು? ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಈ ರೀತಿ ತಿಳಿಸಿತು. ಅಯ್ಯ, ಶಿವನನ್ನು ಕಾಣುವುದಕ್ಕೆ ಹೊರಬಿದ್ದಿ, ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದೆ. ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯೇ? ಆಗ ಹುಡುಗ, ಹೌದು, ಹಾಗೆ ಮಾಡಿದ ಬೇಡ ನಾನೇ ಅಂದೆ. ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತು. ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ. ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ. ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಬೇಕಾದರೆ ಹೋಗಿ ನೋಡು ಎಂದು ತಿಳಿಸುವ ಮೂಲಕ ಅನ್ನದಾನದ ಮಹತ್ವವನ್ನು ತಿಳಿಸಿದನು. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಇದೆ, ನೋಡ್ಕೊಳ್ಳಿ. ಬೇಕಾದರೆ ಹೋಗಿ ನೋಡು, ಲಾಸ್ಟ್ ಸೆಂಟೆನ್ಸ್, ಎಂದು ತಿಳಿಸುವ ಮೂಲಕ ಅನ್ನದಾನದ ಮಹತ್ವವನ್ನು ತಿಳಿಸಿದನು. ಇಷ್ಟೇ ಬರಿಬೇಕಾಗತ್ತೆ. ಇಲ್ಲಿ ಲಾಸ್ಟ್ 3 ವರ್ಡ್ಸ್ ಇದೆಯಲ್ಲ, ಅದನ್ನು ತೆಗೆದುಕೊಳ್ಳಿ, ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ತಿಳಿಸುವ ಮೂಲಕ ನೋಡು ಅನ್ನೋದು ಲಾಸ್ಟ್ ಲೈನಲ್ಲಿ ಬಿಟ್ಟು ಎಂದು ತಿಳಿಸುವ ಮೂಲಕ ಅನ್ನದಾನದ ಮಹತ್ವವನ್ನು ತಿಳಿಸಿದನು ಅನ್ನೋದನ್ನು ಅಷ್ಟು ಬರೆದ್ರೆ ಸೊ ಮುಗಿಯುತ್ತೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಕಷ್ಟಪಟ್ಟು ನಿಮಗೆಲ್ಲರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗಿಷ್ಟ ಆಗಿಲ್ಲ ಅಂತ ಅಂದರೆ ನಾನು ವಿಡಿಯೋ ಮಾಡಿ ಪ್ರಯೋಜನ ಇಲ್ಲ. ಸೊ ಹಾಗಾಗಿಬಿಟ್ಟು ಪ್ಲೀಸ್ ಲೈಕ್ ಮಾಡಿ. ಸೊ ಬನ್ನಿ, ನೆಕ್ಸ್ಟ್ ಭಾಷಾಭ್ಯಾಸದಲ್ಲಿ ಯಾರು ಯಾರಿಗೆ ಹೇಳಿದರು? ಬಡತನ ಶ್ರೀಮಂತಿಕೆ ಕೊನೆ ತನಕ ಇರುವುದಿಲ್ಲ. ಉತ್ತರ ಯಾರು ಹೇಳಿದ್ದು? ಈ ಮಾತನ್ನು ಹುಡುಗನ ತಾಯಿ ಹುಡುಗನಿಗೆ ಹೇಳಿದಳು. ಎಷ್ಟೇ ಕೇಳಿರೋದು, ಸಂದರ್ಭ ಕೇಳಿಲ್ಲ, ಬರೀ ಯಾರು ಯಾರಿಗೆ ಹೇಳಿದರು. ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು. ಉತ್ತರ, ಈ ಮಾತನ್ನು ಬೇಡನ ಹೆಂಡತಿ ಬೇಡನಿಗೆ ಹೇಳಿದಳು. 3ನೇ ಪ್ರಶ್ನೆ, ನಿನಗಿಂತ ಯೋಗ್ಯವರ ಇನ್ನಾರಿದ್ದಾರು? ಬಾ. ಉತ್ತರ, ಈ ಮಾತನ್ನು ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ರಾಜ ಹುಡುಗನಿಗೆ ಹೇಳಿದನು. 4ನೇದಾಗಿ, ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಉತ್ತರ, ಈ ಮಾತನ್ನು ಮಗುವೂ ಹುಡುಗನಿಗೆ ಹೇಳಿತು. ಇದಿಷ್ಟು ಈ ಪಾಠಕ್ಕೆ ಸಂಬಂಧಿಸಿದ ಯಾರು ಯಾರಿಗೆ ಹೇಳಿದರು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಈ ಒಂದು ಅನ್ನದಾನ ಪಾಠದ ಕಂಪ್ಲೀಟ್ ಭಾಷಾಭ್ಯಾಸದಿಂದ ಹಿಡ್ಕೊಂಡು ಪದಗಳ ಅರ್ಥ, ಕವಿ ಪರಿಚಯ, ಪ್ರಶ್ನೋತ್ತರಗಳು 1 ವಾಕ್ಯದಲ್ಲಿ, 2-3 ವಾಕ್ಯದಲ್ಲಿ, 6-7 ವಾಕ್ಯದಲ್ಲಿ, ಅದಾದಮೇಲೆ ನೆಕ್ಸ್ಟ್ ಭಾಷಾಭ್ಯಾಸದ ಚಟುವಟಿಕೆಗಳು ಯಾರು ಯಾರಿಗೆ ಹೇಳಿದರು, ಇದೆಲ್ಲ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ ನನಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ ಮಾಡೋಕ್ಕೋಸ್ಕರ ನನಗೆ ಪ್ರೋತ್ಸಾಹ ಕೊಡುತ್ತೆ. ಪ್ಲೀಸ್ ಫ್ರೆಂಡ್ಸ್, ಸ್ವಲ್ಪ ಕೆಲವೊಂದು ಈ ಒಂದು ಎಡಿಟಿಂಗಲ್ಲಿ ಅಥವಾ ಕೆಲವೊಂದು ಟೈಪಿಂಗಲ್ಲಿ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಅದನ್ನು ಸರಿಪಡಿಸ್ಕೊಂಡು ಬರ್ಕೊಳ್ಳಿ. ಆಲ್ಮೋಸ್ಟ್ ಜಾಸ್ತಿ ಇಲ್ಲ, ನಾನು ಮಾಡಿದ್ದೀನಿ. ಆದ್ರೂ ಒಂದು ವೇಳೆ ಸ್ವಲ್ಪ ಒತ್ತಕ್ಷರಗಳಲ್ಲಾಗಿರಬಹುದು ಅಥವಾ ಗುಣಿತಾಕ್ಷರಗಳಲ್ಲಾಗಿರಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿದ್ದಕ್ಕೆ, ಆಮೇಲೆ ನನ್ನ ಚಾನಲನ್ನು ಪ್ರೀತಿಯಿಂದ ಸಲಹಿದ್ದಕ್ಕೆ, ವೀಕ್ಷಿಸಿದಂತೆ ತುಂಬ ಉತ್ತಮವಾದ ಒಂದು ನನಗೆ ಕಮೆಂಟ್ಸ್ಗಳು ಬರುತ್ತೆ. ಅದನ್ನು ನೋಡಿಬಿಟ್ಟಂತೂ ಬಹಳ ಖುಷಿಯಾಗುತ್ತೆ. ನಾನೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಸೊ ಇದೇ ರೀತಿಯ ಪ್ರೋತ್ಸಾಹ, ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.